नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुर सिद्धवन्द्यं नारायणं नमस्कृत्य वरं चैव नरोत्तमं देवीं सरस्वतीं व्यासं ततो जयमुदीरये देवं नारायणं नत्वा सर्वदोषविवर्जितं परिपूर्णं गुरुंश्चामि गीतार्थं वक्ष्यामि देशतः सहस्रगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते लक्ष्मी नारायणं नत्वा पूर्णबोधान् गुरूनपि पुनः श्रीकृष्ण गीताया भाष्याद्युक्तार्थसंग्रहम् अभ्रमं भङ्गरहितं जडं विमलं सदा आनन्दतीर्थमतुलं भजे तापत्रयापहं साधिताखिलसत्तत्त्वं बाधिताखिलदुर्मतं बोधिताखिलसन्मार्गं माधवाख्येतिं भजे मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमस्ये संस्थानरक्षणे शूरान् प्रसन्नान् राघवार्चने कर्मानुगुरुं नित्यं प्रसन्नशूरमाधव ಪಾಠ ಹೇಳುವಾಗ 8ನೇ ಶ್ಲೋಕದಲ್ಲಿ ಸತ್ಯಸ್ಯ ಸತ್ಯಂ ಅಂತ ಮಾತು ಬಂದಿದೆ. ಅದರ ವಿಷಯ ಇನ್ನು ಸ್ವಲ್ಪ ವಿವರಣೆ ಕೊಟ್ಟು ಹೇಳಿ ಅಂತಂದು ಅದಕ್ಕೆ ಹೇಳ್ತಾ ಇದೆ. ಭಗವಂತ ಭಾಷ್ಯದಲ್ಲಿ ಹೇಳ್ತಾರೆ, ತಸ್ಯ ಉಪನಿಷತ್ ಸತ್ಯಸ್ಯ ಸತ್ಯಮಿತಿ. ಅವನಿಗೆ ಸತ್ಯ ಅಂತ ಕರೀತಾರಂತೆ. ಯಾಕಂದ್ರೆ ಸಾಧಯತಿ ಯಾಮಯತಿ ಚ ಇತಿ ಪ್ರಾಚೀನ ಶ್ರುತಿ ಇದೆ. ಅವನು ಸಾಧಯತಿ ಯಾಮಯತಿ ಚ ಅಂದ್ರೆ ಜಗತ್ತಿಗೆ ನಾಶವನ್ನು ಉಂಟು ಮಾಡ್ತಾನೆ. ಅಷ್ಟೇ ಅಲ್ಲ, ಯಾಮಯತಿ ಪ್ರೇರಕನೂ ಆಗಿದ್ದಾನೆ. ಈ ಎರಡು ಕಾರಣಗಳಿಂದ ಅವನನ್ನು ಸತ್ಯ ಅಂತ ಕರೀತಾರೆ ಅಂತ ಭಾಷ್ಯಕಾರರು ಹೇಳ್ತಾರೆ. ಇಲ್ಲಿ ಈ ವಿಷಯವಾಗಿ ಸತ್ಯಸ್ಯ ಸತ್ಯಂ, ಸತ್ಯವಾದ ಜಗತ್ತಿಗೆ ಸತ್ಯತ್ವವನ್ನು ಕೊಡುವನು ವಿಷ್ಣು ಆದ ಕಾರಣ ಅವನಿಗೆ ಸತ್ಯ ಎಂಬುವ ರಹಸ್ಯ ನಾಮ ಉಂಟು. ಸತ್ ಅಂದ್ರೆ ಜಗತ್ತಿಗೆ ನಾಶ ಹೊಂದಿಸುವನಾದ ಕಾರಣ ಅವನು ಸತ್ ಅಂತ ಕರೆಯಲ್ಪಡ್ತಾನೆ. ಯತ್ತಂದ್ರೆ ಜಗತ್ತಿಗೆ ನಿಯಾಮಕನಾದ ಕಾರಣ ಅವನನ್ನು ಯತ್ತಂತ ಕರೀತಾರೆ. ಸಾಧಯತಿ ಯಾಮಯತಿ ಆದ ಕಾರಣ ಅವನನ್ನು ಸತ್ಯ ಅಂತ ಕರೀತಾರೆ. ಇಂತಹ ಇಲ್ಲಿ ಈ 8ನೇ ಶ್ಲೋಕದಲ್ಲಿ ಸತ್ಯ ಶಬ್ದಕ್ಕೆ ವಿಷ್ಣು ಅಂತ ಹೇಗೆ ಬಂತು ಅಂತ ಹೇಳಿ ಒಂದರ್ಥ. ಇನ್ನೊಂದರ್ಥದಲ್ಲಿ ಜಗತ್ತು ಅಸತ್ಯ. ಮೊದಲನೇ ಅರ್ಥದಲ್ಲಿ
ವಿಷ್ಣು ಸತ್ಯ ಅಂದ್ರೆ ವಿಷ್ಣು ಅಂತ ಹೇಳಿದ್ರು. ಎರಡನೇ ಅರ್ಥದಲ್ಲಿ ಜಗತ್ತು ಸತ್ಯವಲ್ಲ ಅಂತ ಹೇಳಿದ್ರು. ಈ ಸತ್ಯ ಶಬ್ದಕ್ಕೆ ಈ ರೀತಿಯಾಗಿ ಶಬ್ದ ನಿಷ್ಪತ್ತಿಯನ್ನು ಹೇಳಿದ್ದಾರೆ. ಇದಾದ ಮೇಲೆ 11ನೇ ಶ್ಲೋಕ ಪ್ರಾರಂಭ ಮಾಡಬೇಕು. ಚಿಂತಾಂ ಅಪರಿಮೇಯಾಂ ಚ ಪ್ರಳಯಾಂತ ಮಾಮುಪಾಶ್ರಿತಾಃ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾಃ. ಇನ್ನ ಈ ಆಸುರಿ ಸಂಪತ್ತಿನಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಯಾರಾದರೆ ಆಸುರಿ ಭಾವವನ್ನು ಹೊಂದಿರ್ತಾರೋ ಅವರು ಚಿಂತಾಂ ಅಪರಿಮೇಯಾಂಚ ಪ್ರಳಯಾಂತಾಂ, ಅವರು ಪ್ರಳಯಾಂತ ಅಂದ್ರೆ ನಾಶವಾಗುವವರೆಗೂ, ಅಂದ್ರೆ ಮರಣ ಪರ್ಯಂತ ಅಂತ ಅರ್ಥ. ಅವರು ಮರಣ ಹೊಂದುವವರೆಗೂ ಚಿತ್ತ ವಿಭ್ರಾಂತ, ಭ್ರಾಂತಿಯನ್ನು ಹೊಂದಿದಂತಹ ಚಿತ್ತವುಳ್ಳವರಾಗಿ ಮೋಹಜಾಲ ಸಮಾವೃತ, ಚಿಂತಾಂ ಅಪ್ರಮೇಯಾಂಚ ಪ್ರಳಯಾಂತಹ ಉಪಾಶ್ರಿತಾಃ, ಮರಣದವರೆಗೂ ಅಪರಿಮೇಯವಾದಂತಹ ಚಿಂತೆಯನ್ನು ಹೊಂದಿದ್ದಾರೆ. ಅವರು ಮರಣ ಪರ್ಯಂತ ಒಂದೇ ಚಿಂತೆ, ಶಾಂತ ಮನಸ್ಕರು ಅಲ್ಲ. ಮತ್ತೇನಂದ್ರೆ ಕಾಮೋಪಭೋಗ ಪರಮ, ಕಾಮ ವಿಷಯಗಳಲ್ಲಿ ಭೋಗಿಸುವುದರಲ್ಲಿ ತುಂಬಾ ಇಚ್ಛೆ ಉಳ್ಳವರಾಗುತ್ತಾರೆ. ಯಾವಾಗಲೂ ಕಾಮಿತ ವಸ್ತುಗಳಲ್ಲಿ ಭೋಗಿಸುವುದೇ ಪರಮಾರ್ಥ ಅಂತ ಇರ್ತಾರೆ ಅವರು. ಏತಾವದಿತಿ ನಿಶ್ಚಿತಾಃ ಐಹಿಕಮೇವ ಫಲಂ ನಾನ್ಯತ್ ಆಮುಷ್ಮಿಕಮಸ್ತಿ. ಏತಾವದಿತಿ ನಿಶ್ಚಯ, ಇಷ್ಟೇ ಅಂತ ನಿಶ್ಚಯ ಮಾಡ್ತಾರಂತೆ. ಏನು ಇಷ್ಟೇ ಅಂತಂದ್ರೆ ಐಹಿಕವಾದದ್ದೇ ನಿಜವಾದದ್ದು, ಐಹಿಕವಾದ ಫಲವೇ ನಿಜವಾದದ್ದು. ಆಮುಷ್ಮಿಕ ಫಲ ಇಲ್ಲವೇ ಇಲ್ಲ. ನಾಸ್ತಿಕ್ಯ ಬುದ್ಧಿ. ಚಾರ್ವಾಕರಂತಾರೆ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಇಲ್ಲಿ ಇವರು ಹೇಳಿದ್ದೇನು ಅಂತಂದ್ರೆ ಏತಾವತ್ ಇತಿ ನಿಶ್ಚಿತಾಃ, ಇಷ್ಟೇ ಅಂತ ನಿಶ್ಚಯ ಮಾಡ್ತಾರೆ. ಏನು ಇಷ್ಟೇ ಅಂತಂದ್ರೆ ನಾವು ಐಹಿಕವಾದಂತಹ ಫಲವನ್ನು ಹೊಂದುವುದೇ ಅದೇ ಪರಮಾರ್ಥ. ಆಮುಷ್ಮಿಕಂ ನಾಣ್ಯತ್ ಅಸ್ತಿ, ಪರಲೋಕ ಅಂತಂಬೋದು ಬೇರೆ ಇಲ್ಲ. ಒಂದು ಬಂಡಿ ಕಟ್ಟಿಗಳೊಳಗೆ ಶರೀರವನ್ನು ಸುಟ್ಟ ಮೇಲೆ ಮತ್ತು ಎಲ್ಲಿಂದ ಬರಬೇಕದು?
ಈ ರೀತಿಯಾಗಿ ಹೇಳ್ತಾರೆ. ಐಹಿಕವನ್ನು ಅನುಭವಿಸು. ಯಾಕೆಂದ್ರೆ ಅಮುಷ್ಮಿಕ ಇಲ್ಲವೇ ಇಲ್ಲ. ಋಣಂ ಕೃತ್ವ ಘೃತಂ ಪಿಬೇತು. ಸಾಲ ಮಾಡಿ ಆದರೂ ಒಳ್ಳೆ ತುಪ್ಪದ ಅನ್ನ ತಿನ್ನು. ಯಾಕೆಂದ್ರೆ ಇಷ್ಟು ಇರೋವರೆಗೂ ಸುಖವನ್ನು ಅನುಭವಿಸಿ ಇಷ್ಟೇ ಇರೋದು, ಇದ್ರ ಮೇಲೆ ಏನಿಲ್ಲ. ಈ ರೀತಿಯಾಗಿ ಭಾವನೆ ಮಾಡ್ತಾರೆ ಆಸುರಿ ಭಾವ ಉಳ್ಳವರು. ಏತಾವದಿತಿ ನಿಶ್ಚಿತಾ ಆಶಾಪಾಶೈಃ ಬದ್ಧಾಃ ಕಾಮಕ್ರೋಧ ಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥಸಂಚಯಾನ್. ಆಶಾಪಾಶೈಃ ಬದ್ಧ. ಆಶೆ ಎಂಬುವ ಪಾಶದಿಂದ ಕಟ್ಟಿ ಹಾಕಲ್ಪಟ್ಟು ಆಶೆಗಳು ಅವರನ್ನು ಬಂಧನ ಮಾಡಿಬಿಡುತ್ತೆ. ಅದಕ್ಕೆ ಒಳಗಾಗಿ ಬಿಡ್ತಾರೆ. ಅದನ್ನು ತಪ್ಪಿಸಿಕೊಂಡು ಹೋಗುವುದಕ್ಕೆ ಅವರಿಗೆ ಸಾಧ್ಯವಿಲ್ಲ. ಆಶಾಪಾಶೈ ಬದ್ಧ ಕಾಮಕ್ರೋಧ ಪರಾಯಣಾಃ. ಕಾಮ ಕ್ರೋಧಗಳೇ ಧ್ಯೇಯವಾಗಿಟ್ಟುಕೊಂಡು ಅವುಗಳನ್ನೇ ಅನುಸರಿಸಿ ನಡೆಯುವ ಕಾಮ ಕ್ರೋಧಗಳನ್ನು ಅನುಸರಿಸಿ ನಡೆಸುವ. ಹೇಳಿದಾರಲ್ಲಿ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಇತ್ಯಾದಿಗಳನ್ನು ಹೇಳಿದರು. ಇದು ನಿಷಿದ್ಧವಾದದ್ದು. ಆ ನಿಷಿದ್ಧವಾದದ್ದನ್ನೇ ಆಸುರಿ ಭಾವವುಳ್ಳವರು ಸ್ವೀಕಾರ ಮಾಡ್ತಾರೆ. ಕಾಮಕ್ರೋಧ ಪರಾಯಣ. ಈ ಕಾಮ ಕ್ರೋಧ ಯಾವಾಗಲೂ ಸಿಟ್ಟು. ಈಹಂತೆ ಭೋಗಾರ್ಥಂ. ಕಾಮವನ್ನು ತನಗೆ ಬೇಕಾಗಿದ್ದರನ್ನು ಭೋಗಿಸಬೇಕು. ಈ ವಸ್ತುವನ್ನು ಅನುಭವಿಸಬೇಕು, ಈ ಸ್ತ್ರೀಯನ್ನು ಅನುಭವಿಸಬೇಕು, ಈ ಅಧಿಕಾರವನ್ನು ಅನುಭವಿಸಬೇಕು ಇತ್ಯಾದಿ ಕಾಮನ ಲಕ್ಷಣಗಳು ಅವರಲ್ಲಿ ಇರುತ್ತೆ. ಅವರು ಇಚ್ಛೆ ಪಡ್ತಾರಂತೆ. ಈಹಂತೆ ಮತ್ತೆ ಕಾಮ ಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯಾನ್ ಈಹಂತೆ. ನನಗೆ ಅಪಾರವಾದಂತಹ ಒಂದು ಸುಖ ಬೇಕು, ಬಂಗಲೆ ಬೇಕು, ಅಲ್ಲಿಂದ ಇನ್ನ ಅನೇಕ ವಿಧವಾದಂತಹ ಭೋಗ ವಸ್ತುಗಳು ನನಗೆ ಬೇಕು. ಆದರೆ ಅವುಗಳೆಲ್ಲನೂ ಸಂಪಾದನೆ ಮಾಡುವುದಕ್ಕೆ ಬೇಕಾದಂತಹ ಹಣ ನನ್ನಲ್ಲಿ ಇಲ್ಲ. ಅದರಲ್ಲಿ ವ್ಯಾಮೋಹ ಉಂಟು. ಸಂಪಾದನೆ ಮಾಡುವುದಕ್ಕೆ ಹಣ ಇಲ್ಲ, ಅನುಭವಿಸುವುದಕ್ಕೆ ಹಣ ಇಲ್ಲ. ಆದ ಕಾರಣ ಸಂಪಾದನೆ ಮಾಡಬೇಕು. ಹೇಗೆ ಸಂಪಾದನೆ ಮಾಡಬೇಕು ಅಂತಂದ್ರೆ ಹೇಳ್ತಾರೆ, ಅನ್ಯಾಯೇನ ಅರ್ಥ ಸಂಚಯಾನ್ ಈಹಂತೆ. ಅನ್ಯಾಯವಾಗಿ ಅರ್ಥವನ್ನು ಸಂಪಾದನೆ ಮಾಡುವುದಕ್ಕೆ ಅವರು ಹೋಗ್ತಾರೆ. ಏನು? ಚೌರ್ಯಾದಿನ, ಕಳ್ಳತನ ಮಾಡೋದು, ಲಂಚ ತಗೊಳ್ಳೋದು, ಇನ್ನೊಬ್ಬರನ್ನು ಸಂಹಾರ ಮಾಡಿ ಅವರ ಹತ್ರ
ಇರುವ ವಸ್ತುಗಳನ್ನು ತೆಗೆದುಕೊಳ್ಳುವುದು. ಅನ್ಯಾಯವಾಗಿ ಭೋಗ ವಸ್ತುಗಳನ್ನು ಸಂಪಾದನೆ ಮಾಡುವುದಕ್ಕಾಗಿ ಅವರು ಇಚ್ಛಾ ಪಡ್ತಾರೆ. ಇದು ಆಸುರಿ ಸ್ವಭಾವವುಳ್ಳವರಲ್ಲಿ ಈ ಗುಣಗಳಿರುತ್ತೆ. ಆಶಾಪಾಶ ಶತೈರ್ಬದ್ಧ, ನೂರಾರು ಆಶೆಗಳು, ಒಂದಲ್ಲ ಎರಡಲ್ಲ, ಇವು ಪಾಶಗಳಂತೆ ಅವರನ್ನು ಕಟ್ಟಿ ಹಾಕಿರುತ್ತೆ. ಮತ್ತು ಯಾವಾಗ ಆಶೆ ಬರುತ್ತೋ ಆವಾಗ ಅದು ಈ ವಸ್ತು ನನಗೆ ಬೇಕು ಅಂತ ಆಶೆ. ಅದರನ್ನೇ ಭಗವದ್ಗೀತೆ ಹೇಳುತ್ತೆ, ಆ ವಸ್ತು ನನಗೆ ಬೇಕು ಬೇಕು ಅಂತ ಅದರಲ್ಲಿ ಮನಸ್ಸಿಟ್ಟರೆ ಅದು ಸಂಘ. ಆ ಸಂಘದಿಂದ ಏನಾಗತ್ತೆ ಅಂತಂದ್ರೆ, ಸಿಗದೆ ಇದ್ರೆ ಕ್ರೋಧ ಇತ್ಯಾದಿಗಳು ಅವರು ಯಾವಾಗಲೂ ಹೊಂದಿರ್ತಾರೆ. ನನಗೆ ಬೇಕಾದಂತಹ ಭೋಗ ವಸ್ತುಗಳು ಸಂಪಾದನೆ ಮಾಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ, ಏನು ಚಿಂತೆ ಇಲ್ಲ, ಕಳ್ಳತನ ಮಾಡು, ಅನ್ಯಾಯವಾಗಿ ಸಂಪಾದನೆ ಮಾಡು. ಇದು ಅವರ ಲಕ್ಷಣಗಳು. ಹೀಗಾಗಿ ಇನ್ನು ಮುಂದೆ ಇನ್ನ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ. ಇದಂ ಅದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಅವರು ಇದಮದ್ಯ ಮಯಾ ಲಬ್ಧಂ, ಇವತ್ತು ನಾನೇ ಇದು ಸಂಪಾದನೆ ಮಾಡಿದೆ, ಮತ್ತು ಇವಂ ಪ್ರಾಪ್ಸೆ, ಇದರನ್ನು ಮತ್ತು ನಾನು ಸಂಪಾದನೆ ಮಾಡ್ತೇನೆ. ಯಾವುದು? ಮನೋರಥಂ ಪ್ರಾಪ್ಸೆ ಮನೋರಥಂ, ನನಗೆ ಏನು ಇಚ್ಛಾ ಉಂಟೋ ಅದರನ್ನು ನಾನು ಹೊಂದುತ್ತೇನೆ. ಮತ್ತು ಇದಂ ಅಸ್ತಿ, ಇದು ನನಗೆ ಇದೆ. ಇದಂ ಮೇ ಭವಿಷ್ಯತಿ, ಇದೇ ರೀತಿಯಾದಂತಹ ಧನಾದಿಗಳು ಇನ್ನು ಮುಂದೆ ಕೂಡ ನನಗೆ ಬರುತ್ತೆ. ಮೇ ಭವಿಷ್ಯತಿ ಪುನಃ ಧನಂ, ನನಗೆ ಇನ್ನ ಮುಂದೆ ಕೂಡ ಹಣ ಬರುತ್ತೆ. ಇವತ್ತು ಹಣ ಇದೆ ನನಗೆ, ಮುಂದೆಯೂ ಹಣ ಬರುತ್ತೆ. ಇವತ್ತು ಲಭ್ಯವಾಗಿದೆ, ಇನ್ನು ಮುಂದೆಯೂ ಲಭ್ಯವಾಗತ್ತೆ. ಈ ರೀತಿಯಾಗಿ ಯಾವಾಗಲೂ ತಮ್ಮ ಸುಖವನ್ನು ಭೋಗವನ್ನು ಗುರಿಯಾಗಿಟ್ಟುಕೊಂಡು ಜೀವನವನ್ನು ಮಾಡ್ತಾರೆ ಅವರು. ಅಸೌ ಮಯಾ ಹತಃ ಶತ್ರು ಹನಿಷ್ಯೇಚ ಅಪರಾನ್ ಅಪಿ ಈಶ್ವರೋಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ತಮ್ಮನ್ನು ಕುರಿತು ಈ ರೀತಿಯಲ್ಲಿ ಅಂದ್ಕೊಳ್ತಾರಂತೆ ಅವರು. ಅಸೌ ಮಯಾ ಹತಃ, ಇವನನ್ನು ನಾನು ಸಂಹಾರ ಮಾಡಿದೆ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಬಂತು, ಸಂಹಾರ ಮಾಡುವವನು ಯಾರು, ಸಂಹಾರ ಮಾಡಿಸಿಕೊಳ್ಳುವವನು ಯಾರು. ಭಗವದ್ ಇಚ್ಛಾನುಸಾರವಾಗಿ ಒಬ್ಬನಲ್ಲಿ ನಿಂತು ಸಂಹಾರ ಮಾಡುವ ಕ್ರಿಯೆಯನ್ನು ಮಾಡಿಸ್ತಾನೆ, ಇನ್ನೊಬ್ಬನಲ್ಲಿ ಸಂಹಾರ ಮಾಡಿಸಿಕೊಳ್ಳುವವನಾಗಿ ಮಾಡ್ತಾನೆ. ಅವನೊಬ್ಬನಿದ್ದಾನೆ.
ಅದರನ್ನ ಇವರು ಸ್ವೀಕಾರ ಮಾಡುವುದಿಲ್ಲ. ಅಸೌ ಯೋನ್ಮಯ ಹತಃ, ನನ್ನಿಂದ ಸಂಹರಿಸಿಕೊಳ್ಳಲ್ಪಟ್ಟಿದ್ದಾನೆ. ಇನ್ನ ಅಪರಾನ್ನಪಿ ಶತ್ರುನ್ ಹರಿಷೇ, ಇನ್ನ ಬೇರೆ ಶತ್ರುವನ್ನು ಕೂಡ ನಾನು ಸಂಹಾರ ಮಾಡ್ತೇನೆ. ರೇ ಹಿಂಸಾ ಲೋಲುಪತ್ವ. ಈಶ್ವರೋಹಂ, ನಾನೇ ಪ್ರಭು, ನನ್ನ ಮೇಲೆ ಇನ್ನೊಬ್ಬರಿಲ್ಲ. ಅಹಂ ಭೋಗಿ, ನಾನೇ ಭೋಗವುಳ್ಳವನಾಗಿದ್ದೇನೆ. ಭೋಗವನ್ನು ಹೊಂದುವುದಕ್ಕಾಗಲಿ ಸಾಮರ್ಥ್ಯ ಹೊಂದುವುದಕ್ಕಾಗಲಿ ಅವನು ಸ್ವತಂತ್ರನಲ್ಲ ಅಂತ ಇಷ್ಟವರೆಗೂ ಅನೇಕ ಬಾರಿ ಹೇಳಿದ್ದಾರೆ. ಆದರೆ ತದ್ವಿರುದ್ಧವಾಗಿ ಅವನು ನಿಲ್ಲಿತಾನೆ. ನಾನೇ ಭೋಗ, ಎಲ್ಲಿಂದ ಬರುತ್ತೆ ಭೋಗ? ಭಗವಂತ ಇಂದ್ರಿಯ ನಿಯಾಮಕನಾಗಿರುವಾಗ ಇಂದ್ರಿಯ ವಿಷಯಗಳನ್ನು ಭೋಗಿಸುವುದಕ್ಕೆ ಅವನು ಪ್ರೇರಣೆ ಇಲ್ಲದೆ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳು ಕೆಲಸ ಮಾಡೋದಿಲ್ಲ. ಕೆಲಸ ಮಾಡದೇ ಇದ್ರೆ ಇಂದ್ರಿಯಗಳು ಕುಂಠಿತವಾಗತ್ತೆ, ಬಲಹೀನವಾಗಿ ಬಿಡುತ್ತೆ, ಕೆಲಸ ಮಾಡೋದಿಲ್ಲ. ಧ್ರುವರಾಜರು ಅದೇ ಹೇಳಿದ್ದು. ಇವಂತಹ ಪ್ರವಿಶ್ಯ ಈ ಶ್ಲೋಕದಲ್ಲಿ ಇವಂತಹ ಪ್ರವಿಶ್ಯ ಮಾಂ ವಾಚಂ ಸುಪ್ತ, ನಿದ್ದೆ ಹೋಗ್ತಾ ಇತ್ತು ಅಂದ್ರೆ ಆವಾಗ ಅಷ್ಟವರೆಗೂ ನೀನು ಆ ವಾಕನ್ನು ಮಾತಾಡುವಂತೆ ಮಾಡಲಿಲ್ಲ. ನೀನು ಮತ್ತು ಆ ವಾಗೇಂದ್ರಿಯಕ್ಕೆ ಚೈತನ್ಯವನ್ನು ಕೊಟ್ಟಿ, ಆದ್ರಿಂದ ಮಾತಾಡ್ತಾ ಇದ್ದೇನೆ. ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್, ನೀನೇ ಅವುಗಳಿಗೆ ಚೈತನ್ಯವನ್ನು ಕೊಡು. ಅದು ಆ ದೃಷ್ಟಿ ಇಲ್ಲವೇ ಇಲ್ಲ ಇವರಿಗೆ. ಅವರೇನು ಅಂದ್ರೆ ನಾನೇ ಈಶ್ವರೋಹಂ, ಎಲ್ಲದಕ್ಕೂ ಪ್ರಭು ನಾನೇ ಆಗಿದ್ದೇನೆ. ಅಹಂ ಭೋಗಿ, ನಾನೇ ಭೋಗಿಸುವವನು. ಅಹಂ ಸಿದ್ಧ, ನಾನೇ ಸಿದ್ಧ ಅಂದ್ರೆ ಕೃತಕೃತ್ಯನಾಗಿದ್ದೇನೆ. ಆಯ್ತು, ನಾನು ಸಂಪಾದನೆ ಮಾಡಬೇಕಾಗಿದ್ದೆಲ್ಲ ಸಂಪಾದನೆ ಮಾಡಿದ್ದೇನೆ. ಬಲವಾನ್, ನಾನೇ ಬಲಿಷ್ಠ. ಸುಖಿ, ನಾನೇ ಸುಖವಾಗಿದ್ದೇನೆ. ಇವು ಆಸುರಿ ಗುಣಗಳುಳ್ಳವರು ಈ ರೀತಿಯಾಗಿ ತಮ್ಮನ್ನು ಕುರಿತು ತಾವು ಅಹಂ 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 ಅಹಂಭಾವಯುಕ್ತರಾಗಿರ್ತಾರೆ. ಆದ ಮೇಲೆ ಇನ್ನ ಅದೇ ವಿಷಯಗಳನ್ನು ಹೇಳ್ತಾರೆ. ಆಢ್ಯೋಹಂ ಅಭಿಜನವಾನ್ ಅಸ್ಮಿ, ನಾಣ್ಯೋಸ್ತಿ ಸದೃಶೋ ಮಯ, ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇತಿ ಅಜ್ಞಾನ ವಿಮೋಹಿತಾಃ. ಅಜ್ಞಾನದಿಂದ ಮೋಹಗೊಂಡವರಾಗಿ ಈ ರೀತಿಯಾಗಿ ನೆನೀತಾರಂತೆ. ಆಢ್ಯೋ ಅಹಂ, ನಾನು ಆಢ್ಯನಾಗಿದ್ದೇನೆ, ಬಹಳ ದೊಡ್ಡವನಾಗಿದ್ದೇನೆ. ಧನದಲ್ಲಿ, ಅಧಿಕಾರದಲ್ಲಿ ಇತ್ಯಾದಿಗಳಲ್ಲಿ ಆಢ್ಯತ್ವ, ದೊಡ್ಡಸ್ತಿಕೆ, ಸಂಪನ್ನತ್ವ ಇದೆ. ಆಢ್ಯೋಹಂ ಅಭಿಜನವಾನ್ ಅಸ್ಮಿ, ಅಭಿಜನವಾನ್ ಅಸ್ಮಿ. ಅಭಿಜನ ಅಂತಂದ್ರೆ ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದೇನೆ ಅಂತ. ಕುಲವಾನ್, ಕುಲೀನಿ, ಕುಲೀನ. ಅಭಿಜನವಾನ್ ಕುಲೀನೋಸ್ಮಿ, ನಾನೇ ಸತ್ಕುಲದಲ್ಲಿ ಹುಟ್ಟಿದವನು. ಕೆಲವರು ಹೇಳ್ತಾ ಇರ್ತಾರೆ, ನೋಡ್ರಿ
ನಮ್ಮ ಅಜ್ಜಿ ಇಂಥ ಉದ್ಯೋಗದಲ್ಲಿದ್ದು ನಾನು ಅವಳ ಮೊಮ್ಮಗಳು ಅಂತ ಹೇಳ್ತಾರೆ, ಮೊಮ್ಮಗ ಅಂತ ಹೇಳ್ಕೊಳ್ತಾರೆ. ಈಗ ಅನೇಕ ವಿಧವಾಗಿ ಆ ಹುಟ್ಟಿದ ಕುಲವನ್ನು ಆಶ್ರಯಿಸಿಕೊಂಡು ತಮ್ಮ ದೊಡ್ಡಸ್ತಿಕೆಯನ್ನು ಹೇಳಿಕೊಳ್ತಾರೆ. ಅವರು ಅಭಿಜನವಾನ್ ಅಸ್ಮಿ ಕೋ ಅನ್ಯ ಅಸ್ತಿ ಸದೃಶೋ ಮಯ. ಬೇರೆ ಒಬ್ಬನು ನನಗೆ ಸಮಾನನಾದವನು ಕಹ ಅನ್ಯ ಅಸ್ತಿ, ಯಾವನಿದ್ದಾನೆ, ಯಾರು ಇಲ್ಲ ಅಂತಾರೆ. ವಿಶೇಷದಲ್ಲಿ ಭಾಗವತದಲ್ಲಿ ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ರು. ಬ್ರಹ್ಮದೇವರು ಬಂದ್ರು, ಹೊರಗಳೆಲ್ಲ ಕೇಳಿದ, ಹೋದ್ರು. ಅಲ್ಲಿ ರಹಸ್ಯಗಳುಂಟಲ್ಲಿ ಕೊಟ್ಟ ಮೇಲೆ ಅವನೇನು ಮಾಡಿದ ಅಂತಂದ್ರೆ, ಯಾರಿಂದ ವರಗಳನ್ನು ಪಡೆದನೋ ಅವನನ್ನು ತೃಣೀಕಾರ ಮಾಡಿ ನಾನೇ ದೊಡ್ಡವನು, ಯಾರೂ ಇಲ್ಲ ಅಂತ ಅಂದ್ಬಿಟ್ಟ. ಈ ರೀತಿಯಾಗಿ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ನಾಣ್ಯೋಸ್ತಿ ಸದೃಶೋ ಮಯ, ಯಾವನ ಕೃಪಾ ಕಟಾಕ್ಷದಿಂದ ಆಢ್ಯನಾಗಿದ್ದೀಯೋ, ಅಭಿಜನನಾಗಿದ್ದೀಯೋ, ಅಂತಹ ಅವನನ್ನು ಮರೆತು ಹೋಗಿ ನನಗೆ ಸಮನಾದವನು ಮತ್ತೊಬ್ಬನಿಲ್ಲ ಅಂತ ಬೀಗುತ್ತಾರೆ ಅವರು. ಇನ್ನ ಯಕ್ಷೇ, ನಾನು ಯಜ್ಞ ಮಾಡ್ತೇನೆ. ಯಜ್ಞ ಮಾಡೋದಕ್ಕೆ ಅಹಂಕಾರ ಇದ್ರೆ ಅದು ಯಜ್ಞವೇ ಅಲ್ಲ. ಯಜ ಪೂಜಾಯಾಮ್ ಅಂತ, ಯಜಧಾತುವಿಗೆ ಪೂಜೆ ಮಾಡೋದು ಅಂತ. ಪೂಜೆ ಮಾಡೋದು ಅಂದ್ರೆ ದಾಸ್ಯ ಅಂತ ಅರ್ಥ. ಪೂಜೆ ಮಾಡಿಸಿಕೊಳ್ಳಲ್ಪಡುವನು ಒಬ್ಬನು, ಪೂಜೆ ಮಾಡುವನು ಒಬ್ಬನು. ಅದರನ್ನು ಅವನು ಮರ್ತು ಹೋಗ್ತಾನೆ. ನಾನೇ ಯಜ್ಞವನ್ನು ಮಾಡ್ತೇನೆ. ಯಜ್ಞ ಮಾಡೋದಕ್ಕೆ ಮೇಲೆ ಹೇಳಿದ್ರು ನನಗೆ ಸದೃಶನಾದವನು ಮತ್ತೊಬ್ಬನಿಲ್ಲ ಅಂತಂದು. ಇಲ್ಲಿ ನಾನೇ ಯಜ್ಞ ಮಾಡ್ತೇನೆ ಅಂತಂದ್ರೆ, ಯಜ್ಞ ಯಾರನ್ನು ಕುರಿತು ಮಾಡ್ತೀನಿ ನೀನು? ನಿನಗೆ ಸಮಾನನಾದವನು ಇಲ್ಲೇ ಇಲ್ಲ ಅಂತಂದ ಮೇಲೆ ನಿನಗೆ ಅಧಿಕನಾದವನು ಇಲ್ವೇ ಇಲ್ಲ, ಯಾರನ್ನು ಪೂಜೆ ಮಾಡ್ತೀಯ ನೀನು? ಯಕ್ಷೇ ದಾಸ್ಯಾಮಿ, ಬೇಕಾದಷ್ಟು ದಾನವನ್ನು ಮಾಡ್ತೇನೆ ನಾನು. ದಾಸ್ಯಾಮಿ ಅಂತ ಅಹಂಕಾರ. ನಾನು ಕೊಟ್ಟೆ, ನಾನು ಕೊಟ್ಟೆ, ನಾನು ಕೊಟ್ಟೆ. ದಾನದ ಪುಣ್ಯ ನಾಶವಾಗೋದಕ್ಕೆ ಈ ನಾನು ಬರುತ್ತೆ. ದಾಸ್ಯಾಮಿ ಮೋದಿಷ್ಯೆ, ನಾನು ಆನಂದವನ್ನು ಹೊಂದುತ್ತೇನೆ. ಇದರಿಂದ ಈ ಎಲ್ಲ ಲಕ್ಷಣಗಳು ಇದ್ದರಿಂದ ಆಢ್ಯನಾಗಿ, ಅಭಿಜನನಾಗಿ, ಅಲ್ಲಿಂದ ಯಜ್ಞವನ್ನು ಮಾಡಿ, ದಾನವನ್ನು ಮಾಡಿ, ಎಲ್ಲವೂ ನಾನೇ ಮಾಡ್ತೇನೆ. ನಾನೇ ಮೋದಿಸಿ, ನಾನೇ ಸಂತೋಷವನ್ನು ಹೊಂದುತ್ತೇನೆ. ಇತಿ ಅಜ್ಞಾನ ವಿಮೋಹಿತ. ಈ ರೀತಿಯಾಗಿ ಅಜ್ಞಾನದಿಂದ ಮೋಹಗೊಂಡವರಾಗಿ ಅವರು ಮುಂದಿನ ಶ್ಲೋಕದಲ್ಲಿ ಇದೆ ಬರುತ್ತೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೆ ಅಶುಚೌ. ಇಂತಹ ಲಕ್ಷಣಗಳು ಉಳ್ಳವರು ಅವರ ಗತಿ ಏನು ಇದ್ದಾರೆ? ಅನೇಕ ಚಿತ್ತ ವಿಭ್ರಾಂತ, ಚಿಂತಾಯುಕ್ತ ಮನಸ ವಿಶೇಷ ಭ್ರಾಂತಿ ಅಂತಹ ಅನೇಕ ಚಿತ್ತ ವಿಭ್ರಾಂತ. ಅವರು ಅನೇಕವಾದಂತಹ ಚಿಂತೆಗಳಿಂದ ಕೂಡಿದ
ಮನಸ್ಸು ಉಳ್ಳವರಾಗಿ ಭ್ರಾಂತರಾಗುತ್ತಾರೆ. ಮೋಹಜಂ ಸಮಾವೃತ, ಮೋಹದಿಂದ ಇದು ಇದೆ ಅದಿದೆ ಅಂತಾರಲ್ಲ, ಅದರಿಂದ ಕೂಡಿಕೊಂಡವರಾಗ್ತಾರೆ. ಪ್ರಸಕ್ತ ಕಾಮಭೋಗೇಶು, ಕಾಮಿತ ವಸ್ತುಗಳನ್ನು ಭೋಗಿಸುವುದರಲ್ಲಿ ಪ್ರಸಕ್ತ ಆಸಕ್ತಿ ಉಳ್ಳವರಾಗಿ ಬಿಡ್ತಾರೆ. ಬಿಕಮ್ ದಿ ಸ್ಲೇವ್ಸ್. ಪ್ರಸಕ್ತ ಪತಂತಿ ನರಕೆ ಅಶುಚೌ. ಇಲ್ಲಿ ಮೋಹಜಾಲ ಸಮಾವೃತ ಅಂತಂದ್ರಲ್ಲ, ಜಾಲ ಶಬ್ದಕ್ಕೆ ಬಲೆ ಅಂತ ಅರ್ಥ. ಒಂದು ಬಲೆ ಹಾಕಿಬಿಟ್ರೆ ಅದರಿಂದ ಹೊರಗೆ ಬರೋದು ಕಷ್ಟ. ಹಾಗೆ ಅನೇಕ ವಿಧವಾದಂತಹ ಮೋಹಕ ಜ್ಞಾನದ ಬಲೆಯಲ್ಲೂ ಸಿಕ್ಕಿದವರಾಗಿ, ಎಂಟ್ಯಾಂಗಲ್ಡ್ ಇನ್ ದಿ ನೆಟ್ ಆಫ್ ಅವಿದ್ಯ, ಸಮಾವೃತ, ಅವರು ಪತಂತಿ ನರಕೆ ಅಶುಚೌ, ಕೊಳಕು ನರಕಗಳಲ್ಲಿ ಬೀಳ್ತಾರೆ. ಅಶುಚಿಯಾದಂತಹ ನರಕಗಳಲ್ಲಿ ಬೀಳ್ತಾರೆ. ಈ ರೀತಿಯಾಗಿ ಯಾರಾದರೆ ನಡೆದುಕೊಳ್ತಾರೋ. ಮತ್ತು ಇನ್ನ ಅವರ ಲಕ್ಷಣ ಹೇಳಿರುತ್ತೆ. ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತ ಯಜಂತೆ ನಾಮ ಯಜ್ಞೈ ತೇ ದಂಭೇನ ಅವಿಧಿಪೂರ್ವಕಂ. ಆತ್ಮ ಸಂಭಾವಿತ, ಆತ್ಮ ಅಂದ್ರೆ ತಾವು, ಸಂಭಾವಿತ ತಮ್ಮನ್ನು ತಾವು ಪೂಜೆ ಮಾಡಿಕೊಳ್ತಾರಂತೆ. ಸ್ವೇನೈವ ಪೂಜಿತ, ನನ್ನನ್ನು ನಾನೇ ಪೂಜೆ ಮಾಡಿಕೊಳ್ಳುವುದು ಅಂದ್ರೆ ಏನ್ ಅರ್ಥ ಅಂದ್ರೆ, ಯಾರಿಗೋ ದುಡ್ಡು ಕೊಡೋದು, ನನಗೆ ಸನ್ಮಾನ ಮಾಡು, ದುಡ್ಡು ಕೊಟ್ಟು ಸನ್ಮಾನ ಮಾಡಿಸಿಕೊಳ್ಳುವುದು, ತನ್ನನ್ನು ತಾನೇ ಒಂದು ಗೌರವವನ್ನು ಸಂಪಾದನೆ ಮಾಡುವುದು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ, ದೇರ್ ಇಸ್ ನೋ ಇಂಟ್ರೆನ್ಸಿಕ್ ಮೆರಿಟ್. ಅದು ಇದೆ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಈ ಆತ್ಮ ಸಂಭಾವನೆಯನ್ನು ಮಾಡಿಕೊಳ್ತಾರೆ ಅವರು. ಸ್ತಬ್ಧ, ಸ್ತಬ್ಧ ಎಂಬುದಕ್ಕೆ ಧನಾದಿ ವಿಷಯ ವಿನಯ, ಧನಾದಿ ವಿಷಯಗಳಿಂದ ವಿನಯ ರಹಿತರಾಗುತ್ತಾರೆ. ಮನುಷ್ಯಗೆ ಹಣ ಬಂತು ಅಂತಂದ್ರೆ ನಮ್ರತೆ ಇರೋದಿಲ್ಲ, ಉದ್ಧತನಾಗುತ್ತಾನೆ, ಅವನು ವಿನಯ ರಹಿತನಾಗುತ್ತಾನೆ ಧನಾದಿಗಳಿಂದ. ಸ್ತಬ್ಧ ಧನಮಾನ ಮದಾನ್ವಿತ, ಧನ ಐಶ್ವರ್ಯ ಮಾನ ದುರಭಿಮಾನ ಇದರಿಂದ ಕೂಡಿದ ಮದಾನ್ವಿತ, ತುಂಬಾ ಮದಿಸಿದವರಾಗುತ್ತಾರೆ ಅವರು. ಯಜಂತೆ ನಾಮ ಯಜ್ಞೈ ತೇ ದಂಭೇನ ಅವಿಧಿಪೂರ್ವಕಂ. ನಾನು ಯಜ್ಞ ಮಾಡಿದೆ ಅಂತ ಅನಿಸ್ಕೊಳ್ಳಬೇಕು. ದುರ್ಯೋಧನ ಮಾಡಿದಂತೆ ಪಾಂಡವರು ರಾಜಸೂಯ ಯಾಗವನ್ನು ಮಾಡಿದ್ರು, ದೊಡ್ಡ ಕೀರ್ತಿ ಬಂತು ಅವರಿಗೆ. ದುರ್ಯೋಧನ ನೋಡಿದ, ನಾನು ಕೂಡ ಯಜ್ಞವನ್ನು ಮಾಡ್ತೇನೆ, ರಾಜಸೂಯ ಯಾಗವನ್ನು ಮಾಡ್ತೇನೆ ಅಂತ ಹೇಳಿದ. ಇವಾಗ ಮಂತ್ರಿಗಳು ಪುರೋಹಿತರು ಹೇಳಿದ್ರು, ಬೇಡ, ಅದು ನಿನಗೆ ಸಾಧ್ಯವಿಲ್ಲ.
ವಿಷ್ಣು ಯಾಗವನ್ನು ಮಾಡಿದಂತವ. ವಿಷ್ಣು ದ್ವೇಷವನ್ನು ವಿಷ್ಣು ಯಾಗವನ್ನು ಹೇಗೆ ಮಾಡ್ತಾನೆ? ಆದ್ರೆ ಅವನು ಇವರು ಮಾಡಿದಂತೆ ದಂಭೇನ ದಾಂಭಿಕನಾಗಿ ಅವಿಧಿಪೂರ್ವಕಂ ಶಾಸ್ತ್ರ ವಿರುದ್ಧವಾದಂತಹ ರೀತಿಯಲ್ಲಿ ಯಜಂತೆ ಯಜ್ಞವನ್ನು ಮಾಡ್ತಾರೆ. ಅವರು ಭಕ್ತಿಯಿಂದ ಯಜ್ಞವನ್ನು ಮಾಡೋದಲ್ಲ, ದಂಭದಿಂದ ಯಜ್ಞ ಮಾಡ್ತಾರೆ. ನಾನು ಕೂಡ ಯಜ್ಞ ಮಾಡಿದೆ ಅಂತ ಅನಿಸಿಕೊಳ್ಳುವುದಕ್ಕಾಗಿ ಮಾಡ್ತಾರೆ. ಇದು ನಮ್ಮಲ್ಲಿ ಒಂದೊಂದು ಕ್ಷಣದಲ್ಲಿಯೂ ಇದೆ. ನಾನು ಏಕಾದಶಿ ಉಪವಾಸ ಮಾಡಿದೆ. ಏಕಾದಶಿ ಉಪವಾಸ ಮಾಡಿದ್ದು ರಹಸ್ಯವಾಗಿರಬೇಕು. ನಿತ್ಯೋಪವಾಸ ಮಾಡಿದೆ. ನಾನು 2 ಏಕಾದಶಿ ಉಪವಾಸ ಮಾಡಿದೆ. ಇದರಿಂದ ಮಾಡಿದ್ದೆಲ್ಲ ಫಲ ಹೋಗ್ಬಿಡತ್ತೆ. ಉಪವಾಸ ಯಾಕೆ ಅಂತಂದ್ರೆ ಉಪಸಮೀಪೆ ಅಂತ, ಭಗವಂತನ ಹತ್ರ ಹೋಗುವುದಕ್ಕಾಗಿ ಈ ವಾಸ ಮಾಡುವುದು. ಏಕಾದಶಿ ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಭಗವಂತನ ಕಡೆ ಅವುಗಳನ್ನು ಹೋಗಿಸಿ ಯತೇಂದ್ರಿಯನಾಗಿರೋದು ಉಪವಾಸ. ಆದರೆ ಉಪವಾಸ ಮಾಡಿದ ಫಲವೆಲ್ಲವೂ ಹೋಗುತ್ತೆ, ಪ್ರದರ್ಶನಗಾಗಿ ಉಪವಾಸವನ್ನು ಮಾಡಿ. ಅದೇ ರೀತಿಯಾಗಿ ಅವರು ಯಜ್ಞಗಳನ್ನು ಮಾಡ್ತಾರೆ. ಆ ಯಜ್ಞಗಳು ಭಗವಂತನ ಪೂಜಾರೂಪವಾಗಿ ಭಕ್ತಿಯಿಂದ ಮಾಡಿದ್ದಲ್ಲ, ಕೇವಲ ಪ್ರದರ್ಶನಗೋಸ್ಕರ ತಮ್ಮ ದೊಡ್ಡವರು ಅಂತ ಅನಿಸಿಕೊಳ್ಳುವುದಕ್ಕಾಗಿ. ದೊಡ್ಡಸ್ತಿಗೆ ತಾನಾಗಿ ಬಂದಿಲ್ಲ, ತಾನು ಸಂಪಾದನೆ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಅವಿಧಿಪೂರ್ವಕವಾಗಿ ವಿಧಿವಿಧಾನ ರಹಿತವಾಗಿ ಆದರೂ ಆಡಂಬಕ್ಕಾಗಿ ಮಾಡ್ತಾರೆ ಅವರು. ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ನಡೀತಾ ಇದೆ. ವಾಟ್ ವಿ ಆರ್ ನಾಟ್ ವಿ ಶೋ ಆಫ್. ನಾವು ಏನಲ್ಲವೋ ಅದನ್ನು ನಾವು ತೋರಿಸ್ಕೊಳ್ತೇವೆ. ಇದು ಆಸುರಿ ಲಕ್ಷಣ. ಅದಾದ ಮೇಲೆ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಂ ಆತ್ಮದೇಹೇಷು ಪ್ರದ್ವಿಷಂತಃ ಅಭ್ಯಸೂಯಕಾಃ. ಇಲ್ಲಿ ಎರಡನೇ ಪಂಕ್ತಿ ಮೊದಲು ಹೇಳಿಕೊಂಡು ಮಾಂ ಆತ್ಮದೇಹೇಷು ಪ್ರದ್ವಿಷಂತೋ ಅಭ್ಯಸೂಯಕಾಃ. ಅವರು ಆತ್ಮದೇಹೇ ಪರದೇಹೇಷು ನಿಯಾಮಕತೆಯ ತನ್ನಲ್ಲಿ ಇರತಕ್ಕಂತಹ ಭಗವಂತನನ್ನು, ದೇಹೇಶು ಇತರರ ದೇಹದಲ್ಲಿ ಇರತಕ್ಕಂತಹ ಪರಮಾತ್ಮನನ್ನು ದ್ವೇಷಂತಹ ದ್ವೇಷ ಮಾಡ್ತಾರೆ. ಯಾಕೆಂದ್ರೆ ಅಸೂಯಕಾಹ, ಅಸೂಯೆ ಇದೆ ಅವರಿಗೆ. ಅಂದ್ರೆ ದೋಷ ಇಲ್ಲದೆ ಇರ್ತಕ್ಕವನಲ್ಲಿ ದೋಷವನ್ನು ಆರೋಪಣೆ ಮಾಡೋದು ಅಸೂಯ ಅಂತ ಕರೆಸಿಕೊಳ್ಳುತ್ತೆ. ಇಂತಹ ಅಸೂಯಾಗ್ರಸ್ತರಾಗಿ ತಮ್ಮಲ್ಲಿಯೂ ಇತರರಲ್ಲಿಯೂ ಇರ್ತಕ್ಕಂತಹ ನನ್ನನ್ನು ಅವರು ದ್ವೇಷ ಮಾಡ್ತಾರೆ. ಕಾರಣ ಏನು? ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇವುಗಳನ್ನು ಆಶ್ರಯಿಸಿಕೊಂಡು ಈ ರೀತಿಯಾಗಿ ಮಾಡ್ತಾರೆ.
ಇತ್ಯಾದಿಗಳು ಮುಂದೆ ಇಟ್ಟದಲ್ಲ. 18ನೇ ಶ್ಲೋಕದವರೆಗೂ, ಅಷ್ಟರ ಮುಂಚೆ 13 ಶ್ಲೋಕಗಳಲ್ಲಿ ಈ ಆಸುರಿ ಸಂಪತ್ತು ಉಳ್ಳವರ ಗುಣಗಳನ್ನು ತಿಳಿಸಿದರು. ಇಂಥವರನ್ನು ನಾನು ಏನು ಮಾಡ್ತೇನೆ ಮುಂದೆ ಹೇಳ್ತಾರೆ 19ರಲ್ಲಿ, ತಾನಹಂ ವಿಶತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ. ನಾಳೆ ಹೇಳ್ಕೊಂಡು ಇಂಥವ್ರು ನಾನು ಏನು ಮಾಡ್ತೇನೆ ಎಂಬುದನ್ನು 19ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನು ನಾಳೆ ಹೇಳ್ಕೊಳ್ಳೋಣ.